ನಮಸ್ಕಾರ ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳೇ. ಈಗಾಗಲೇ ಬಿ ಎಡ್ನ ಒಂದು ಅರ್ಜಿ ಸಲ್ಲಿಕೆ ತುಂಬ ಫಾಸ್ಟಾಗಿ ನಡೀತಾ ಇದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಜೊತೆಗೆ ನಡೀತಾ ಇರುವಂಥದ್ದು. ಇದರ ಮಧ್ಯದಲ್ಲಿ ನಮ್ಮ ಚಾನಲ್ ಈ ವರ್ಷ ನಿಮ್ಮಗಳಿಗೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು ಏನಪ್ಪ ಅಂತಂದರೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ನಿಮಗೆ ಸಂಬಂಧಪಟ್ಟಂತಹ ಡೌಟ್ಗಳನ್ನು ಕ್ಲಿಯರಿಫೈ ಮಾಡೋದು, ಅದರ ಜೊತೆಗೆ ಏನಾದರೂ ಮತ್ತೆ ಅಪ್ಡೇಟ್ಗಳು ಆದಲ್ಲಿ, ಹೊಸ ಅಪ್ಡೇಟ್ಗಳು ಏನಾದರೂ ಕಂಡು ಬಂದಲ್ಲಿ ಅದನ್ನು ಕೂಡ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ನೀವೆಲ್ಲ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ನಾನು ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದಾಗ ಅದನ್ನು ರಿಪ್ಲೈ ಕೂಡ ನಾನು ಮಾಡ್ತೇನೆ. ಈ ವಿಡಿಯೋದಲ್ಲಿ ಕೂಡ ನಾನು ನಿನ್ನೆ ಯಾವುದೇ ಥರದಂಥ ಒಂದು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿರಲಿಲ್ಲ. ಸೊ ನೀವು ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಕಾಮೆಂಟ್ಗಳನ್ನು ಹಾಕಿದ್ರಿ. ಇವಾಗ ಆ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ನಮ್ಮ ಒಂದು ಸಬ್ಸ್ಕ್ರೈಬ್ ಅಭ್ಯರ್ಥಿಯು ಕಾಮೆಂಟ್ ಹಾಕಿರುವಂಥದ್ದು, ಸರ್ ಅಪ್ಲಿಕೇಶನ್ ಹಾಕಿದರೆ ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತಾ? ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಮಾರ್ಕ್ಸ್ ಕಾರ್ಡ್ ಬೇಕು. ಇಂಪಾರ್ಟೆಂಟು ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನಿಮ್ಮ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಮ್ಯಾಗ್ರೇಜ್ ಸರ್ಟಿಫಿಕೇಟ್ ಕಡ್ಡಾಯ ಬೇಕಾ ಅಥವಾ ನಮಗೆ ಸಿಕ್ಕ ಕಾಲೇಜ್ ನನ್ನ ಬಳಿ ತರಬೇಕಾ? ನೋಡಿ, ಇಲ್ಲಿ ಮೈಗ್ರೇಷನ್ ಸರ್ಟಿಫಿಕೇಟ್ ನೀವು ಅಲ್ಲಿ ಮೇನ್ ಬೇಕಾಗಿರುವಂಥ ಡಾಕ್ಯುಮೆಂಟ್ ಏನು, ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ ಇಂಪಾರ್ಟೆಂಟು. ಮೈಗ್ರೇಷನ್ ಸರ್ಟಿಫಿಕೇಟ್ ಇದೆಯಲ್ಲ, ಅದನ್ನು ನೀವು ಬೇಕಾದರೆ ಅಡ್ಮಿಷನ್ ಆದಮೇಲೆ ಕೂಡ ಕೊಡ್ಬೋದಿಲ್ಲ ಅಂತಿಲ್ಲ. ಆದರೆ ಇವಾಗ ಬೇಕಾಗಿರುವಂಥದ್ದು ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು, SSLC, PUC, ಡಿಗ್ರಿ ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಇವು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಸರ್, ಐ ಹ್ಯಾವ್ ಡನ್ ಮಿಸ್ಟೇಕ್ ಇನ್ ದ ಅಪ್ಲಿಕೇಶನ್ ಫಾರ್ಮ್, ದೇ ವಿಲ್ ಕರೆಕ್ಷನ್ ಎಡಿಟಿಂಗ್ ಇಲ್ಲ. ಏನಪ್ಪ ಅಂತಂದರೆ ಕರೆಕ್ಷನ್ ಮತ್ತು ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ ಬಿ ಎಡಲ್ಲಿ ಚಾನ್ಸಸ್ ಇಲ್ಲ. ಇನ್ ಕೇಸ್ ಸಣ್ಣ ಪುಟ್ಟ ತಪ್ಪುಗಳು ಆಗಿದ್ದಾವೆ ಅಂತಂದರೆ ಅದನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಹೇಳ್ಬೋದು, ಅವ್ರು ಕರೆಕ್ಷನ್ ಮಾಡ್ತಾರೆ. ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದು ಹೇಗೆ? ಇಲ್ಲಿ ಡಿಪ್ಲೊಮಾ ಅಂತ ಹೇಗೆ ಬಂತು ಗೊತ್ತಾಗಲಿಲ್ಲ ನನಗೆ, ಯಾಕಂದರೆ ಇದು ಬಿ ಎಡ್ ಇದೆ. ಡಿಪ್ಲೊಮಾ ಬಗ್ಗೆ ಕೇಳ್ತಾ ಇದ್ದೀರಿ ನೀವು, ಅದು ನನಗೆ ಅರ್ಥ ಆಗ್ತಿಲ್ಲ. ಬ್ರೋ, ನಾನು SBI ಚಲನ್ ಮೂಲಕ ಪೇಮೆಂಟ್ ಮಾಡಿದೆ, ಡೇಟ್ 13/10/2025, ಬಟ್ ಪ್ರಿಂಟ್ ಔಟ್ ಬರ್ತಾ ಇದೆ, ಏನು ಮಾಡಬೇಕು ಬ್ರೋ ಹೇಳಿ? ನೋಡಿ, ಪ್ರಿಂಟೌಟ್ ಯಾವಾಗಂತಂದ್ರೆ ಇದು ಪೇಮೆಂಟ್ ಅಪ್ಡೇಟ್ ಆದ ತಕ್ಷಣವೇ ನಿಮಗೆ ಪ್ರಿಂಟೌಟ್ ಬರುತ್ತೆ. ಪೇಮೆಂಟ್ ಅಪ್ಡೇಟ್ ಆಗಬೇಕು, ಓಕೆನಾ? ಸೊ ಪೇಮೆಂಟ್ ಅಪ್ಡೇಟ್ ಆಗಿದ್ದರೆ ನಿಮಗೆ ಪ್ರಿಂಟೌಟ್ ಆಟೋಮೆಟಿಕ್ ಬರುತ್ತೆ. ಇದು 13 ತಾರೀಕಿಗೆ ಮಾಡಿರಿ ನೀವು, ಒಂದು 2 to 3 ಡೇಸ್ ವರ್ಕಿಂಗ್ ಡೇಸ್ ತನಕ ಕಾಯಿರಿ. ಆಟೋಮೆಟಿಕಲಿ ಅದು ಏನಾಗುತ್ತೆ, ಪೇಮೆಂಟ್ ನೀವು ಮಾಡಿರುವಂಥದ್ದು ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ನಿಮಗೆ ಪ್ರಿಂಟನ್ನು ತೊಗೋಬೋದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಿಸ್ಟಿಕ್ನ ಯಾಕೆ ಸೆಲೆಕ್ಟ್ ಮಾಡೋದು ಸರ್? ಅದರಿಂದ ಉಪಯೋಗ ಏನು? ನೋಡಿರಿ, ಡಿಸ್ಟಿಕ್ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ, ನೀವು ಡಿಸ್ಟಿಕ್ಕಿಂತ ಮೊದಲು ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಮಾಡಿರ್ತೀರ, ಇನ್ಸ್ಟಿಟ್ಯೂಟ್, ಹೌದಾ? ಸೊ ಈ ಇನ್ಸ್ಟಿಟ್ಯೂಟ್ಗಳಲ್ಲಿ ನಿಮ್ಗೆ ಏನಾದರೂ ಒಂದು 20 ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಮಾಡಿರ್ತೀರಿ. ಆ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಾದರೂ ನಿಮಗೆ ಸೀಟ್ ಸಿಗಲಿಲ್ಲ ಅಂತಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದ್ರೆ, ಮತ್ತೆ ಒಂದು 10 ಜಿಲ್ಲೆಗಳಿದಾವಲ್ಲ, ಅದರಲ್ಲಿ ಕೂಡ ನೀವು ಚಾಯ್ಸ್ಗಳನ್ನು ಮಾಡ್ಕೋಬೋದು ಅಂತ ಒಂದು ಎಕ್ಸ್ಟ್ರಾ ಬ್ಯಾಕಪ್ ಸಲುವಾಗಿ ಡಿಸ್ಟಿಕ್ಗಳನ್ನು, ಅಂದರೆ ನೀವು ಏನು ಒಂದು ಈಗ 10 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ, 20 ಕಾಲೇಜ್ಗಳು ಆಯ್ಕೆ ಮಾಡ್ಕೊಂಡಿರ್ತೀರಿ. ಅದರಲ್ಲಿ ಏನಾದರೂ ಸೀಟ್ ಸಿಗಲಿಲ್ಲ ಅಂತಂದರೆ ಇನ್ನೊಂದಷ್ಟು ಜಿಲ್ಲೆಗಳಲ್ಲಿ ಕೂಡ ನಿಮಗೆ ಚಾನ್ಸಸ್ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದ್ರ ಸಲುವಾಗಿ ಅವರು ಒಂದು 10 ಜಿಲ್ಲೆಗಳನ್ನು ಅಡ್ವಾನ್ಸಾಗಿ ಆಯ್ಕೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಬ್ರೋ, ಬ್ಯಾಂಕ್ ಚಾನಲ್ ಪೇಮೆಂಟ್ ಮಾಡಿದ್ದೀವಿ, ಬಟ್ ಇನ್ನೂ ಪೇಮೆಂಟ್ ಸಕ್ಸಸ್ ಅಂತ ಬಂದಿಲ್ಲ, ಮತ್ತು ಪ್ರಿಂಟೌಟ್ ಕೂಡ ಬರ್ತಾಯಿದೆ, ಏನು ಮಾಡಬೇಕು? ನೋಡಿರಿ, ಪೇಮೆಂಟ್ ಮಾಡಿ ಒಂದು ಸಮ್ಟೈಮ್ಸ್ ಇವಾಗ ನೋಡಿರಿ ಎಲ್ಲರೂ ಟ್ರೈ ಮಾಡ್ತಾರೆ, ಆಲ್ ಓವರ್ ಕರ್ನಾಟಕದಿಂದ ಟ್ರೈ ಮಾಡ್ತಾ ಇರೋದ್ರಿಂದ 24 ತಾಸು ಮಿನಿಮಮ್ ಬೇಕಾಗುತ್ತೆ, ಅಥವಾ 3 ವರ್ಕಿಂಗ್ ಡೇಸ್ ಬೇಕಾಗುತ್ತೆ, 72 ಅವರ್ಸ್ ತನಕ ಬೇಕಾಗುತ್ತೆ. ಹೀಗಾಗಿ ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಪ್ಡೇಟ್ ಆಗುತ್ತೆ, ಆದರೆ ಒಂದು 3 ಡೇಸ್ ತನಕ ಕಾಯಿರಿ.